ಶ್ರೀರಾಮ್ ಜೈ ಹನುಮಾನ್ ಅಂತ ಹೇಳಿ ನನ್ನ ಮಾತನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಒಂದು ಬಿಸ್ನೆಸ್ ತೋರಿಸ್ಬೇಕಾಗಿರೋದು ನಿಮಗೆ, ಒಂದು ಟೀ ಬಿಸ್ನೆಸ್ಸು. ಸೊ ಬರೀ ಟೀ ಬಿಸ್ನೆಸ್ ಅಂತ ಹೇಳ, ಇದು ಸಾಮಾನ್ಯ ಟೀ ಒಂದೇ ಅಂತ ಹೇಳ, ಒಂದು ಟೀ ಕಂಪನಿಯಿಂದ ಅವರು ಬೇಕ್ರಿ ಮಾಡಿರ್ಬೋದು ಅಥವಾ ಒಂದು ಚಾಟ್ಸ್ ಮಾಡಿರ್ಬೋದು. ಸೊ ಅಲ್ಲಿಂದ ಒಂದು ಸ್ಟಾರ್ಟ್ ಆಗಿರೋದು ಒಂದು ಪ್ರಯಾಣ ಜರ್ನಿ. ಸೊ ಅದನ್ನು ನಾನು ತೋರ್ಸೋಕ್ಕೆ ಬಂದಿರೋದು. ಮಾತಾಡಲ ಅಣ್ಣ. ಇವರು ಪರ್ಟಿಕ್ಯುಲರ್ ಬಂದು ಮಂಗಳೂರವರು. ಸೊ ಮಂಗಳೂರಿಂದ ಬೆಂಗಳೂರಿಗೆ ಬಂದಿದ್ದಾರೆ, ಕೆಲಸಕ್ಕೋಸ್ಕರ ಬಂದಿಲ್ಲ, ಏನಾದರೂ ಒಂದು ಬಿಸ್ನೆಸ್ ನಿರ್ಮಾಣ ಮಾಡೋಣ ಅಂತ ಬಂದಿರೋದು. ಸೊ ನೋಡಿ ಆ ಒಂದು ಧೈರ್ಯ ನೋಡಿ, ನಾವಿಲ್ಲಿ ಒಂದು ಈ ಬೆಂಗಳೂರು ಮೈಸೂರಲ್ಲೇ ಹಿಡ್ಕೊಂಡು ನಾವೇನೋ ಒಂದು ಮಾಡೋಕ್ಕಾಗ್ತಿಲ್ಲ. ಸೊ ಅಂಥದ್ರಲ್ಲಿ ಇವರು ಮಂಗಳೂರಿಂದ ಬೆಂಗಳೂರಿಗೆ ಬಂದು ಒಂದು ಟೀ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅವ್ರ ಧೈರ್ಯ ಮೆಚ್ಚಲೇಬೇಕು. ಬನ್ನಿ ಅವ್ರ ಬಗ್ಗೆ ಏನು ಹೇಳ್ತಾರೆ, ಟೀ ಬಗ್ಗೆ ಏನು ಹೇಳ್ತಾರೆ, ಅವ್ರ ಬಿಸ್ನೆಸ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಮಾತಾಡೋಣ. ಸರಿ ಇವಾಗ ಸೊ ನಾನು ಹೇಳ್ತೀನಲ್ಲ ನೋಡಿ, ಇವರೇ ಅದಕ್ಕೆ ಮಾಲೀಕರು. ಸೊ ಈ ಒಂದು ಟೀ ಬಿಸ್ನೆಸ್ಗೆ ಟೀ ಒಂದೇ ಅಂತಲ್ಲ, ಬೇರೆ ಬೇರೆ ಬೇಕ್ರಿ ಆಗಲಿ ಚಾಟ್ಸ್ ಆಗಲಿ ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ ಅದೇನೆ. ಸೊ ಅಣ್ಣ ನಿಮ್ಮ ಹೆಸರು? ಉಮೇಶ್ ಶೆಟ್ಟಿ ಅಂತ. ಉಮೇಶ್ ಶೆಟ್ಟಿ. ಯಾವ ಊರು ಅಣ್ಣ? ನಮ್ಮ ಕುಂದಾಪುರ. ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ನೀವು? ನಾವು ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಫಸ್ಟ್ ಇದು ನಾವು ಶಾಂತಿ ಸಾಗರ ಇದ್ದಿದೆ, ಅಲ್ಲಿ ಬಿಟ್ಟಿಲ್ಲ ಓನ್ ಮಾಡಿದ್ದು. ಚೆನ್ನಾಗಿದೆ ವ್ಯಾಪಾರ, ಏನು ಪರವಾಗಿಲ್ಲ. ಟೀ ಬಿಸ್ನೆಸ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ ನೀವು? ಟೀ ಬಿಸ್ನೆಸ್ ಅನ್ಸರ ಇಲ್ಲ, ಟೀ ಏರಿಯಾ ನೋಡಿದೆ, ಎಲ್ಲೂ ಟೀ ಕಾಫಿ ಇದ್ದಿಲ್ಲ. ಈ ಏರಿಯಾದಲ್ಲಿ ಇಷ್ಟೊಳಗೆ ಹೋಗ್ಬೋದಂತ ಮಗ ಸ್ಟಾರ್ಟ್ ಮಾಡಿದೆ. ಆಮೇಲೆ ಎಲ್ಲ ಬೇರೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಒಂದೊಂದಾಗಿ ನೆಕ್ಸ್ಟ್ ಬಂದಿದ್ದು ಬೇಕ್ರಿ, ಆಮೇಲೆ ಚಾಟ್ಸ್, ಜ್ಯೂಸ್. ಹೌದು. ಓಕೆ. ಟೀ ಬಿಟ್ಟರೆ ಬೇರೆ ಏನೇನು ಸಿಗುತ್ತೆ ಅಣ್ಣ? ಟೀ ಕಾಫಿ ಎಲ್ಲ ಐಟಮ್ ಇದೆ, 15 ಥರ ಟೀ ಕಾಫಿ ಇದೆ, ಎಲ್ಲ ಮಾಡಿ ಕೊಡ್ತೇವೆ. ಹೇಳಿ ಹೇಳಿ. ಆಮೇಲೆ ಏನು? ಲೆಮನ್ ಟೀ, ಗ್ರೀನ್ ಟೀ, ಆಮೇಲೆ ಮಸಾಲಾ ಟೀ, ಆಮೇಲೆ ಚಾಕ್ಲೇಟ್ ಮಿಲ್ಕು, ರೋಸ್ ಮಿಲ್ಕು, ರಾಗಿ ಮಾಲ್ಟು ಎಲ್ಲ ಇದೆ ನೋಡಿ. ಆಮೇಲೆ ಸ್ಟಾರ್ಟಿಂಗ್ಗೆ ಅವರು ದೊಡ್ಡದಾಗಿ ಏನೂ ಮಾಡಲಿಲ್ಲ, ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಒಂದು ಟೀ ಬಿಸ್ನೆಸ್ಸಿಂದ. ಸ್ಟೆಪ್ ಬೈ ಸ್ಟೆಪ್ಪು ಬೇಕ್ರಿ ಬಂತು, ಬೇಕ್ರಿಯಿಂದ ಚಾಟ್ಸ್ ಬಂತು, ಒಂದೊಂದಾಗಿ ಸ್ಟಾರ್ಟ್ ಮಾಡ್ಕೊಂಡು ಅದು ಒಂದು ಕನ್ಸಿಸ್ಟೆನ್ಸಿ. ಅದೇನೇ ಬಿಸ್ನೆಸ್ ಅಂದರೆ ಹಂಗೇ, ಒಂದು ಚಿಕ್ಕದಿಂದ ಬಂದು ದೊಡ್ಡದಾಗಿ ಹೋಗ್ಬೇಕು, ಅವಾಗಲೇ ಒಂದು ಕನ್ಸಿಸ್ಟೆನ್ಸಿ ಬರೋದು. ನಾವೆಲ್ಲ ಏನು ಮಾಡ್ಬಿಡ್ತೀವಿ ಅಂದರೆ ಸ್ಟಾರ್ಟಿಂಗಲ್ಲೇ ದೊಡ್ಡದಾಗಿ ತೋರ್ಸೋಕ್ಕೆ ಮಾಡ್ತೀವಿ, ಚಿಕ್ಕದಿಂದ ತೋರಿಸಿದ್ರೆ ಸಾಕು, ಆ ಒಂದು ಗ್ರೋತ್ ಬೆಳವಣಿಗೆ ಗೊತ್ತಾಗುತ್ತೆ. ಸೊ ನೀವೆಲ್ಲ ಇಲ್ಲಿ ನೋಡ್ಬೋದು, ಆ್ಯಕ್ಚುಲಿ ಕಾಲೇಜೆಲ್ಲ ಬರುತ್ತೆ, ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಒಂದು ಫ್ಯಾಮಿಲಿ ಅವರಾಗಲಿ, ಪ್ರತಿಯೊಬ್ಬರೂ ಮಕ್ಕಳ ಸಮೇತ ಬರ್ತಾರೆ. ನನಗೆ ಇನ್ನೊಂದು ಮುಖ್ಯವಾದದ್ದು ವಿಷಯ ಏನು ಅಂತ ಅಂದರೆ, ಇಲ್ಲಿ ಸಿಗರೇಟ್ಸ್ ಆಗಲಿ, ತಂಬಾಕು, ಯಾವುದಾದ್ರೂ ಏನು ತಂಬಾಕು ಪದಾರ್ಥಗಳು ಯಾವುದಾದ್ರೂ ಇರ್ತಾವೋ ಅಲ್ಲಿ ಯಾವುದೂ ಸೇಲ್ ಮಾಡಲ್ಲ ಇವರು. ಸೊ ಅದಕ್ಕೋಸ್ಕರ ಅದೊಂದು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ತುಂಬ ಜನ ಬರ್ತಾರೆ, ಹೆಣ್ಮಕ್ಳು ಆಗಿರಲಿ, ಎಲ್ಲರೂ ಪ್ರತಿಯೊಬ್ಬರೂ ಬಂದು ಇಲ್ಲಿ ಟೀ ಆಗಲಿ, ಜ್ಯೂಸ್ ಆಗಲಿ, ಬೇಕ್ರಿ ಐಟಮ್ಸು, ಕೇಕು, ಬನ್ನು, ಬಿಸ್ಕೆಟು, ಚಾಟ್ಸು, ನಿಮಗೆ ಮಸಾಲೆ ಪುರಿ ಎಲ್ಲನೂ ಸಿಗುತ್ತೆ, ಜ್ಯೂಸ್ ಸಿಗುತ್ತೆ. ಸೊ ಬಿಸ್ನೆಸ್ ಹೆಂಗೆ ಸ್ಟಾರ್ಟ್ ಆಯಿತು, ಯಾವ ಥರ ಮಾಡಿದ್ರಿ, ಹೆಂಗೆ ಅಂತ ಅದನ್ನು ನಾನು ಹೇಳೋದ್ಕಿಂತ ಅವ್ರನ್ನ ಕೇಳೋಣ. ಬನ್ನಿ, ಅವ್ರನ್ನ ಮಾತಾಡ್ಸಿದ್ರೆ ಇನ್ನೂ ಚೆನ್ನಾಗಿ ತಿಳ್ಕೊತೀನಿ ನಾನು, ನೀವು ಅಷ್ಟೇ. ಸೊ ಬನ್ನಿ ಇವಾಗ ಅವ್ರನ್ನ ಹೆಂಗೆ ಏನು ಅಂತ ಕೇಳೋಣ ಬನ್ನಿ. ಇನ್ನೊಂದು ಅಬ್ಸರ್ವ್ ಮಾಡಿದ್ದು ನೀವು, ಈ ಸಿಗರೇಟ್ ಆಗಲಿ ತಂಬಾಕು ಆಗಲಿ ಇನ್ನೊಂದು ಮಾರಲ್ಲ, ಯಾವ ಉದ್ದೇಶಕ್ಕೆ ನೀವು ಅದನ್ನು ಮಾರಲ್ಲ? ಸುಮ್ಮನೆ ರಿಸ್ಕ್ ಅದು. ಒಂದು ಸಿಗರೇಟ್ ದಿನ ಅದು 1 ಪ್ಯಾಕ್ ಲಾಭ ಎಲ್ಲ ಹೋಗುತ್ತೆ, ಅದು ಯಾಕೆ ತಲೆನೋವು ಅಂತ. ಬರೀ ಟೀ ಕಾಫಿ ಜ್ಯೂಸ್ ಚಾಟ್ಸ್ ಇದೆ, ಅದೊಂದೇ ಕಾರಣ ಅಂತ. ಅದೊಂದೇ ಕಾರಣ. ಅಲ್ಲೆಲ್ಲ ಫ್ಯಾಮಿಲಿ ಅವರೆಲ್ಲ ಬರ್ತಾರಲ್ಲ, ಎಲ್ಲ ಬರ್ತಾರೆ, ಕಾಲೇಜಿನವ್ರು ಜಾಸ್ತಿ. ಸೊ ಅದೊಂದು ತಲೆಯಲ್ಲಿ ಹಿಡ್ಕೊಂಡು ನೀವು ಇವೆಲ್ಲ ಅವಾಯ್ಡ್ ಮಾಡಿದ್ದೀರಾ? ಸೊ ಏನು ನಡೀತಾ ಇದೆ ಅಣ್ಣ? ಅವಾಗ ಹೆಂಗಿತ್ತು, ಇವಾಗ ಹೆಂಗಿದೆ? ಆವಾಗಿನಿಂದ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಪರವಾಗಿಲ್ಲ. ಕಾಲೇಜ್ ಇದೆ ಪಕ್ಕದಲ್ಲಿ, ಇಲ್ಲಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಏನಂತೀರಾ ಅಣ್ಣ ಈ ಒಂದು ಬೆಳವಣಿಗೆ? ಚೆನ್ನಾಗಿದೆ, ಟೀ ಕಾಫಿಯಿಂದ ಸ್ವಲ್ಪ ಬೆಳವಣಿಗೆ ಚೆನ್ನಾಗಿದೆ. ಆದರೂ ನಾನು ಹೇಳ್ತಿದ್ದೆ, ನಿಮ್ಮ ಧೈರ್ಯ ಮೆಚ್ಚಬೇಕು ಅಣ್ಣ. ನಾವೆಲ್ಲ
ಇಲ್ಲಿರೋರ್ ಕೈಯಲ್ಲೇ ಅಂದ್ರೆ ನಾವು ಮೈಸೂರಿಂದ ಬಂದಿರೋನು ಹಾ. ಬೆಂಗಳೂರಲ್ಲಿ ಇರೋರ್ ಕೈಯಲ್ಲೇ ಏನಾದ್ರೂ ಒಂದು ಬಿಸ್ನೆಸ್ ಮಾಡಕ್ಕೆ ಎದುರ್ಕೋತಾರೆ. ಹಾ. ನೀವು ಅಂಥದ್ರಲ್ಲಿ ಮಂಗಳೂರಿಂದ ಇಲ್ಲಿಗೆ ಬಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇಲ್ಲಿ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಸೊ ನಮ್ಮೂರಿಂದ ತುಂಬಾ ಜನ ಹೆಮ್ಮೆಯಿಂದ ಬರ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಅಲ್ಲ ಧೈರ್ಯ ಬೇಕಲ್ಲ, ಧೈರ್ಯ ಬೇಕು, ಹೌದು. ಹಾ. ಹೆಂಗೆ ಬಂತು ಅಂತ ಬರುತ್ತೆ ಸರ್ ಅದು. ಬ್ರಹ್ಮಲಿಂಗೇಶ್ವರ ಅನುಗ್ರಹ ಎಲ್ಲ ಇಂದ ಡೈಲಿ ಎಷ್ಟು ಗಂಟೆಗೆ ತೆಗಿತೀರಾ ಅಣ್ಣ? ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ. ಅದೇ ನೋಡಿ ಹೇಳ್ತಾ ಇದ್ನಲ್ಲ, ನಾವು ಒಂದು ಬಿಸ್ನೆಸ್ ಒಂದು ವ್ಯವಹಾರ ಅಂತ ಬಂದಾಗ ಒಂದು ನನ್ನ ಚಾನಲಲ್ಲಿ ನಾನು ಹೇಳೇ ಹೇಳ್ತೀನಿ, ಒಂದು ಶ್ರದ್ಧೆ ಆಗಲಿ ಭಕ್ತಿ ಆಗಲಿ ಒಂದು ಇಷ್ಟೇ ಇರಲೇಬೇಕು. ಹೌದು. ಅವಾಗ್ಲೇನೆ ಅದು ಒಂದು ಡಿಸಿಪ್ಲಿನ್ ಅಂತ ನಾವು ಮೇಂಟೈನ್ ಮಾಡೋದು, ಅವಾಗ್ಲೇನೆ ಬರೋದು ಅಲ್ವಾ. ಸೊ ಬೆಳಿಗ್ಗೆ 6 ಗಂಟೆಗೆ ತೆಗೆದ್ರೆ ರಾತ್ರಿ 9:30 10 ಗಂಟೆ ಅಲ್ಲಿವರೆಗೂ ನೀವು ಇವ್ರೊಬ್ಬರೇ ಇರ್ತಾರೆ, ನಾನು ನೋಡಿದಾಗೆಲ್ಲ ಇವ್ರೊಬ್ಬರೇ ನಿಂತ್ಕೊಂಡು ಮುಂಚೆ ಮಾಡ್ತೀವಿ. ಲೇಬರ್ ಇದ್ದಿದ್ದಾರೆ, ಅವ್ರ ಮೇಂಟೆನೆನ್ಸ್ ಬರೀ ಕಷ್ಟ. ಮೋಸ ಸಂಬಳ ಕಳ್ತಾರೆ, ರೂಮು, ಟಿಫಿನ್, ಊಟ ತಿಂಡಿ ಎಷ್ಟು ಬೂಸ್ಟ್ ಅಷ್ಟು. ಅದಕ್ಕೆ ಬೇರೆ ಸವಸ ಬೇಡ ಅಂತ ಅದಕ್ಕೆ ನೀವು ಒಬ್ಬರೇ ಎಲ್ಲ ಒಬ್ಬರೇ ಎಲ್ಲ ಮಾಡ್ತೀವಿ. ಸೊ ಫ್ಯಾಮಿಲಿ ಎಲ್ಲ ಮಿಸ್ಸಸ್ Missus. ಅವಳ ಚಾಟ್ಸ್ ಮಾಡ್ತಾಳೆ, ಜ್ಯೂಸ್ ಚಾಟ್ಸ್ ಒಬ್ಬ ಇದ್ದಾರೆ. ಹಿಂದೆ ಎಲ್ಲ ನಡೀತಾ ಇದೆ ಅಣ್ಣ. ಬ್ರಾಂಚ್ ಏನಾದ್ರು ಓಪನ್ ಮಾಡಿ. ಬ್ರಾಂಚ್ ಓಪನ್ ಮಾಡ್ಬೇಕು ಸರ್, ಜನ ಸಮಸ್ಯೆ ಉಂಟು, ಪಾವಣಿ ಸಮಸ್ಯೆ ಉಂಟು. ಬಟ್ ಬ್ರಾಂಚ್ ಓಪನ್ ಮಾಡೋದು ಈ ಜಾಗ ಅಂತ ಬಿಡ್ಕೊಳ್ಬೇಡಿ. ಇದು ಯಾರು ಕೊಡಲ್ಲ ಸರ್, ಇದು ಒಂಥರ ಬ್ರಹ್ಮಲಿಂಗೇಶ್ವರ ಸನ್ನಿಧಿ ಇದ್ದಂಗೆ. ಸೊ ನೋಡಿ, ಇವರು ಡೈಲಿ ಕುಡಿಯಕ್ಕೆ ಬರ್ತಾರಂತೆ. ನೋಡೋಣ ಏನು ಹೇಳ್ತಾರೆ ಈ ಒಂದು ನಮ್ಮ ವೈಷ್ಣವಿ ಜ್ಯೂಸ್ ಆ್ಯಂಡ್ ಚಾಟ್ ಸೆಂಟರ್ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಅಣ್ಣ, ಅದೇ ವಿಷಯ ಗೊತ್ತಾಯಿತು, ನೀವೆಲ್ಲ ಡೈಲಿ ಬರ್ತೀರಾ ಅಂತ ಗೊತ್ತಾಯಿತು. ಹೆಂಗಿರುತ್ತೆ ಅಣ್ಣ ಟೀ? ಹೆಂಗೆ ಏನು ಅನ್ಸುತ್ತೆ ನಿಮಗೆ? ಟೀ ಚೆನ್ನಾಗಿರುತ್ತೆ ಇಲ್ಲಿ, ಮಸಾಲೆ ಟೀ ಇಲ್ಲಿ, ಕಾಫಿ ಟೀ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮಸಾಲೆ ಬೇಲು ಪಾನಿಪೂರಿ ಎಲ್ಲ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡ್ತಾರೆ. ಇವರೇ ಹೋಮ್ ಮೇಡ್ ಮಾಡೋದು ಇಲ್ಲೇ ಚೆನ್ನಾಗಿ ಮಾಡ್ತಾರೆ. ನಾವು ಡೈಲಿ ಇಲ್ಲೇ ಕುಡಿಯೋದು. ನೋಡಿ, ನಾನು ಇಷ್ಟೊತ್ತವರೆಗೂ ನಾನು ಇವ್ರ ಬಗ್ಗೆ ಮಾತಾಡ್ತಿದ್ದೆ. ಸೊ ಇವಾಗ ಇವರ ವೈಫ್ ಇದ್ದಾರೆ, ಅವ್ರ ಹೆಂಡತಿ ಇದ್ದಾರೆ. ಸೊ ಅವ್ರೇನಂತಾರೆ ಅನ್ನೋದು ಕೇಳೋಣ. ಸೊ ನಮಸ್ತೆ ಮೇಡಮ್, ನನ್ನ ಹೆಸರು ಭರತ್ ಅಂತ. ಸೊ ನಾನು ಇಷ್ಟು ತನಕ ನಂದು ಚಾನಲ್ ಬಂದು ರಾಮ್ ಕಾರ್ಯ ಹನುಮಾನ್ ಪಾಠ ಅಂತ. ಸೊ ಅಂದರೆ ಬಿಸ್ನೆಸ್ ಯಾವ ಥರ ಮಾಡ್ತಾರೆ, ಹೆಂಗೆ ಒಂದು ಡಿಸಿಪ್ಲಿನಿಂದ ಮಾಡ್ತಾರಲ್ಲ, ಸೊ ಯಾವ ಜಾಗದಲ್ಲಿ ಮಾಡಿದ್ರೆ ಸರಿ, ಆಮೇಲೆ ಏನೇನು ತಪ್ಪುಗಳಾಗತ್ತೆ ಬಿಸ್ನೆಸ್ ಮಾಡೋದು, ಸೊ ಅದ್ರ ಬಗ್ಗೆ ತಿಳ್ಸೋಕ್ಕೆ ಅಂತ ನಾನು ಬಂದಿದ್ದೀನಿ. ಸೊ ಇಷ್ಟು ತನಕ ನಾನು ನಿಮ್ಮ ಹಸ್ಬೆಂಡ್ ಬಗ್ಗೆ ಮಾತಾಡಿದೆ, ಹೇಳಿದೆ ಹೆಂಗೆ ಸ್ಟಾರ್ಟ್ ಆಯಿತು ಹಂಗೆ ಅಂತ. ಸೊ ಇವಾಗ ನೀವೇನು ಹೇಳ್ತೀರಾ? ನಾವು ಹೇಳೋದೇನಂದರೆ ಏನಿಲ್ಲ, ಪಾಪ ತುಂಬ ಕಷ್ಟಪಡ್ತಾರೆ. ಮುಂಚೆಲ್ಲ ಜನ ಇಟ್ಕೊಂಡಿದ್ರು, ಇವಾಗ ಬೇಡ ನಾನೇ ಮಾಡ್ತೇನೆ ಅಂತ ಇದು ಮಾಡ್ತಿದ್ದಾರೆ. ಅದೇ ಬೆಳಿಗ್ಗೆ ಒಂದು 6 ಗಂಟೆ ಓಪನ್ ಮಾಡಿದರೆ ಮಧ್ಯಾಹ್ನ ಸ್ವಲ್ಪ ಒಂದು 2 ಅವರ್ಸ್ ರೆಸ್ಟ್ ಬಿಡ್ತೇನೆ ನಾನು ಅಷ್ಟೇ. ಮತ್ತು ಅವರೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಕಸ್ಟಮರ್ ಹತ್ರ ಎಲ್ಲ ತುಂಬ ಕ್ಲೋಸ್ ಆಗಿ ಮಾತಾಡ್ತಾರೆ ಅವರು. ಸೊ ಹಾಗೆ ನಮಗೆ ಸ್ವಲ್ಪ ಕಸ್ಟಮರ್ ಜಾಸ್ತಿ ಅಟೆಂಡ್ ಆಗ್ತಾರೆ. ಅದೇ ಅದು ಮೇನ್ ಆ್ಯಕ್ಚುಲಿ. ಫುಲ್ ಕಾಮಿಡಿ ಮಾತಾಡ್ತಾರೆ. ಆಮೇಲೆ ಒಂದು ಈಗ 10 rupees ಇಲ್ಲ ನಾಳೆ ಕೊಡಿ ಅಂದರೆ ಪರವಾಗಿಲ್ಲ ಅಂತಾರೆ, ಆ ಥರ. ಹಾಗೆ ಸ್ವಲ್ಪ ಕಸ್ಟಮರ್ ನಮಗೆ ಆ ಥರ ಸ್ವಲ್ಪ ಟಚಲ್ಲಿ ಇದ್ದಾರೆ ಆ್ಯಕ್ಚುಲಿ, ತುಂಬ ಜನ ನೋಡ್ಲಿಕ್ಕೆ ಹೋದರೆ. ಮತ್ತೆ ಏನಂದರೆ ಮತ್ತೆ ನಮ್ಮ ಹತ್ರ ವೆರೈಟಿ ಟೀಸ್ ಇದೆಯಲ್ಲ, ಅದಕ್ಕೋಸ್ಕರ ಬರ್ತಾರೆ. ಈ ಥರ ಹೊರಗಡೆ ಪೌಂಡ್ರು ಆಮೇಲೆ ಫ್ರೆಶ್ ಟೀ ಇಲ್ಲಿ ಎಲ್ಲಿ ಮಾಡಿ ಕೊಡಲ್ಲ, ಅದು ನೋಡಿ ಬರ್ತಾರೆ. ಆಮೇಲೆ ಏನಂದರೆ ಚಾಟ್ಸ್ ಬಗ್ಗೆ ಹೇಳಿ. ಚಾಟ್ಸು ಒಂದೊಂದ್ಸಲ ಒಳ್ಳೆ ಗಿರಾಕಿ ಇದೆ, ಪರವಾಗಿಲ್ಲ. ಒಂದೊಂದ್ಸಲ ಇಲ್ಲ. ಅಂದರೆ ಈ ಏರಿಯಾದಲ್ಲಿ ಸ್ವಲ್ಪ ಈ ಚಾಟ್ ಸ್ವಲ್ಪ ಕಮ್ಮಿ ಹೋಗೋದೇ ಕಮ್ಮಿ, ಆ ಥರ. ಬಟ್ ಆದ್ರೂ ತಗೋತಾರಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ, ಕಾಲೇಜ್ ಸ್ಟೂಡೆಂಟ್ಸು, ಆಮೇಲೆ ಪರ್ಮನೆಂಟ್ ಕಸ್ಟಮರ್ ಎಲ್ಲ ನಮ್ಗೇನೆ ಬರ್ತಾರೆ ಆ ಥರ. ಅದೇ ಮೇನ್ ಆಗಿ ನೀವು ಅವಾಗಲೇ ಹೇಳಿದ್ರಲ್ಲ, ಗ್ರಾಹಕರ ಜೊತೆ ತುಂಬಾ ಚೆನ್ನಾಗಿ ಖುಷಿಯಾಗಿ ಮಾತಾಡಿಸ್ತಾರೆ, ಕಾಮಿಡಿಯಿಂದ ಮಾಡ್ತಾರೆ. ಅದೇ ಇಲ್ಲಿಗೆಲ್ಲ ಕೆಲವು ಕಾಲೇಜ್ ಮಕ್ಕಳೆಲ್ಲ ಬರ್ತಾರಲ್ಲ, ಅವ್ರಿಗೆ ಅದೇ ಫುಲ್ ಒಂಥರ ಇಷ್ಟ ಆಗ್ತದೆ ಅವ್ರು ಮಾತಾಡೋದು ಬಗ್ಗೆ. ಅವಾಗ್ಲೇನೆ ಅದು ಚೆನ್ನಾಗಿ ಇದು ಹೋಗೋದು. ಎಲ್ಲರ ಹತ್ರನೂ ಒಂದೇ ಲೆಕ್ಕ ಮಾತಾಡ್ತಾರೆ, ಅವ್ರು ಬೇರೆಲ್ಲ ಇವರು ಬೇರೆಲ್ಲ, ಆ ಥರ ಏನೋ ಇದು ಮಾಡೋದಿಲ್ಲ. ಹೌದು. ಹಾಗೆ ಕಸ್ಟಮರ್ಗೆ ಮೇನ್ ಏನು ಗೊತ್ತಾ, ನಾವು ಏನು ಮಾತಾಡ್ತೇವೆ ಅದು ಮೇನ್. ನಾವು ಯಾವ ಥರ ಟ್ರೀಟ್ಮೆಂಟ್ ಅವ್ರಿಗೆ ನಾವು ಇದು ಮಾಡ್ತೇವೆ ಅದು ಮೇನ್ ಆಗಿರ್ತದೆ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ. ಆಕ್ಚುಲಿ ಇದು ಬಿಸ್ನೆಸ್ ಅಲ್ಲಿ ಇದೇ ಬೇಕಾಗಿರೋದು ಫಸ್ಟ್. ಇದೆಲ್ಲ ಬಿಡಿ, ಬೆಳಗ್ಗೆ ಎದ್ದೇಳೋದು ಮಾಡೋದು ಎಲ್ಲ ಸೆಕೆಂಡ್ರಿ. ಈ ತರ ಒಂದು ಜನರುಗಳ ಜೊತೆ ನಾವು ಮಿಂಗಲ್ ಆಗ್ತೀವಲ್ಲ, ಅದು ಮೇನ್ ಆಕ್ಚುಲಿ.
ಅದು ತುಂಬಾ ಅವರು ಮುಂಚೆ ನಾನು ಹಾಗೇನೆ ಇದ್ರು. ಹೌದೌದು. ಅಂದ್ರೆ ಇವಾಗಲ್ಲ, ಮ್ಯಾರೇಜ್ ಆಗೋದು ಮುಂಚೆನೂ ಅವ್ರು ಹಾಗೇನೆ ಇದ್ರು, ಫ್ರೀ ಆಗಿ ಮಾತಾಡೋದು, ಕಸ್ಟಮರಿಗೆ ಬೇಜಾರು ಮಾಡಬಾರ್ದು ಅಂತ. ಈಗ ನಾನೇನಾದ್ರೂ ಹೇಳಿದ್ರು ನಂಗೇನೆ ಬೈತಾರೆ ತಿರ್ಗಾ, ಬಿಟ್ರೆ ಕಸ್ಟಮರ್ಗೆ ಏನು ಹೇಳೋದಿಲ್ಲ ಅವ್ರು ಮುಂಚೆ. ನಾನು ಒಂಥರ ಅಂದ್ರೆ ಅಲ್ಲಿ ಹಾಕಿದಾರಲ್ಲ ದೇವ್ರು ಕಸ್ಟಮರ್, ನಮ್ ಗ್ರಾಹಕರೆಲ್ಲ ದೇವ್ರ ಲೆಕ್ಕ ಅಂತ, ಅದಕ್ಕೆ ಅವ್ರ ಕಷ್ಟಪಡ್ತೀವಿ ತುಂಬಾ, ಗಂಡ ಹೆಂಡತಿ ತುಂಬಾ ಕಷ್ಟಪಡ್ತಾರೆ. ಹೌದೌದು. ನಾವು ಹೇಳಿದ್ರು ನಮ್ದು ಕಸ್ಟಮರ್ ಬರ್ತಾರಲ್ಲ, ಆಕ್ಚುಲಿ ಅವರೇ ಹೇಳ್ತಾರೆ, ಮೇಡಮ್ ನೀವಿಬ್ರು ತುಂಬಾ ಕಷ್ಟಪಡ್ತಿದ್ದೀರಾ ಅಂತ. ಹೌದೌದು. ಅದಕ್ಕೆ ನೋಡ್ತೀನಲ್ಲ ನಾನೇನು. ನಮ್ಗೆ ನಾವು ಅನ್ಕೊಳ್ಳೋಕ್ಕಿಂತ ಕಸ್ಟಮರ್ ಹೇಳುದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಅವರೆಲ್ಲ ಹೇಳ್ತಾರೆ, ಪ್ರತಿ ಕಸ್ಟಮರ್ ಹೇಳ್ತಾರೆ. ಸರಿ ಮೇಡಮ್, ಥ್ಯಾಂಕ್ ಯು. ಓಕೆ. ಗ್ರಾಹಕರು ಇಲ್ಲಿ ಟೀ ಕುಡಿಯಕ್ಕೆ ಬರ್ತಾ ಇದ್ದಾರೆ. ಸೊ ಇವರು ಈ ಒಂದು ನಮ್ಮ ವೈಷ್ಣವಿ ಜ್ಯೂಸ್ ಸೆಂಟರ್ ಚಾಟ್ಸ್ಗೆ ಏನಂತ ಹೇಳ್ತಾರೆ, ಅಂದರೆ ಆ ಟೀ ಬಗ್ಗೆ ಏನಂತ ಹೇಳ್ತಾರೆ, ಡೈಲಿ ಕುಡಿಯಕ್ಕೆ ಬರ್ತಾರೆ. ನೋಡೋಣ ನಮ್ಮ ಅಣ್ಣ ಏನಂತ ಹೇಳ್ತಾರೆ ಅಂತ. ಹೇಳೋಣ. ನಿಮ್ಮ ಹೆಸರೇನ ಅಣ್ಣ? ನಮಸ್ಕಾರ, ನನ್ನ ಹೆಸರು ಮಂಜು ಅಂತ. ಹಾ. ನಾವು ಅಂದ್ರಳ್ಳಿಯಿಂದ ಬರೋದು. ಹಾಂ. ಇಲ್ಲಿ ನಾನು ಕೆಲಸ ಮಾಡ್ತಿರೋದು ಯುನಾನಿ ಹಾಸ್ಪಿಟ್ಲಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ವೈಷ್ಣವಿ ಸ್ಟೋರ್ ಬಂದು ನಮಗೆ ಸುಮಾರು ಒಂದು 2.5 ವರ್ಷದಿಂದ ಪರಿಚಯ ಇದೆ. ಮತ್ತು ಟೀ ಕಾಫಿ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಇಲ್ಲಿ ತುಂಬ ಸಾರ್ವಜನಿಕ ಸ್ಥಳ ಆದ್ರಿಂದ ಎಲ್ಲರೂ ಸಹ ಇಲ್ಲಿ ಬಂದು ಟೀ ಕಾಫಿ ಕುಡಿತಾರೆ. ಮತ್ತು ನಮ್ಮ ಕಾಲೇಜು ಏನು ಈಗ ವರ್ಕಿಂಗ್ ಇದ್ದಾರಲ್ಲ, ಎಲ್ಲರೂ ಸಹ ಬಂದು ಇಲ್ಲೇ ಟೀ ಕಾಫಿ ಕುಡಿತಾರೆ. ಮತ್ತು ಡಾಕ್ಟರ್ಸು ಮತ್ತು ನರ್ಸಿಂಗ್ ಯಾರ್ಯಾರು ಮಾಡ್ತಾ ಇದ್ದಾರೆ, ನಮ್ಮದು ವೈದ್ಯಕೀಯ ಕಾಲೇಜ್ ಆದ್ರಿಂದ ಎಲ್ಲರೂ ಸಹ ಇಲ್ಲೇ ಬಂದು ಟೀ ಕುಡಿತಾರೆ, ಕಾಫಿ ಕುಡಿತಾರೆ. ಮತ್ತು ಇಲ್ಲೇ ಸಹ ಪಕ್ಕದಲ್ಲೇ ಒಂದು ಕ್ಯಾಂಟೀನ್ ಸಹ ಇದೆ. ಆ ಕ್ಯಾಂಟೀನ್ ಸಹ ತುಂಬ ಚೆನ್ನಾಗಿ ಅದ್ಭುತವಾಗಿ ಅಡುಗೆ ಮಾಡ್ತಾರೆ. ಮತ್ತು ಎಲ್ಲ ಥರದ ಇಲ್ಲಿ ಸ್ಪೆಷಾಲಿಟಿ ಇರೋದ್ರಿಂದ, ಮತ್ತು ಇದು ಒಂದು ಪಾನಿಪುರಿ ಆಗಿರ್ಬೋದು, ಒಂದು ಟೀ ಕಾಫಿ ಆಗಿರ್ಬೋದು, ಮತ್ತು ಜ್ಯೂಸ್ ಆಗಿರ್ಬೋದು, ಪ್ರತಿಯೊಂದು ಸಹ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಆದ್ರಿಂದ ಎಲ್ಲ ಸಹ ಇಲ್ಲಿ ಬರ್ತಾರೆ. ಮತ್ತು ಪಕ್ಕದಲ್ಲೇ ಒಂದು ಎಳ್ನೀರು ಅಂಗಡಿ ಸಹ ಇದೆ. ಆದ್ರಿಂದ ತುಂಬ ಸೌಲಭ್ಯ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಇದು ಬಂದು ನಮ್ಮ ಬಸವೇಶ್ವರ ನಗರ ಹೌಸಿಂಗ್ ಬೋರ್ಡ್ ಹತ್ರ ಬರೋವಂಥದ್ದು, ಸೀದಾ ಪ್ರಿಯದರ್ಶಿನಿ ರೋಡಲ್ಲಿ ಇರೋವಂಥದ್ದು ಇದು. ಆದ್ರಿಂದ ಎಲ್ಲರೂ ಬಂದು ಸಹ ಬಂದು ಇಲ್ಲಿ ಒಂದ್ಸತಿ ಚೆನ್ನಾಗಿ ರುಚಿ ನೋಡಿ, ನಿಮ್ಮ ಅದ್ಭುತವಾದ ರುಚಿಯನ್ನು ಸವಿಯಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಒಬ್ಬರು ಸಾಮಾನ್ಯ ವ್ಯಕ್ತಿಯವರು ಆ್ಯಕ್ಚುಲಿ ಮಂಗಳೂರಿಂದ ಬಂದು ಸೊ ಬೆಂಗಳೂರಲ್ಲಿ ಇಲ್ಲಿ ನಮ್ಮ ಬಸವೇಶ್ವರನಲ್ಲಿ ಉಳ್ಕೊಂಡು ಈ ಒಂದು ಟೀ ಬಿಸ್ನೆಸ್, ಟೀ ಒಂದೇ ಅಂತಲ್ಲ, ಟೀಯಿಂದ ಸ್ಟಾರ್ಟ್ ಮಾಡಿ ಅವರು ಬೇಕ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಆಮೇಲೆ ಚಾಟ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವೆಲ್ಲ ಒಂದು ಶ್ರಮ, ಒಂದು ಶ್ರದ್ಧೆ, ಒಂದು ಭಕ್ತಿ ಇದ್ದೇ ಇವೆಲ್ಲ ಮಾಡೋಕ್ಕಾಗೋದು. ಆ್ಯಕ್ಚುಲಿ ಮೋರ್ ಓವರ್ ನಾನೆಲ್ಲೋ ಒಂದು ಕೇಳಿದ್ದೀನಿ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಹೇಳಿದ್ದಾರೆ, ನಾವೊಂದು ತಟ್ಟೆ ಆಗಲಿ ಒಂದು ಲೋಟ ಆಗಲಿ ನಾವು ಅದನ್ನು ನಿಯತ್ತಾಗಿ ತೊಳಿಬೇಕಂತೆ. ಗೊತ್ತಿಲ್ಲ ಅದು ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಆ ಒಂದು ಲಾಭದಾರಿಗೆ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ, ಅದಕ್ಕೆ ಒಂದು ಉದಾಹರಣೆ ಅಂದರೆ ಇದೇ ಒಂದು ಉದಾಹರಣೆ ಅಂತ ನಾನು ಹೇಳ್ಬೋದು. ಸೊ ಈ ಥರ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಸಾರಿ, ಯಾರು ನನ್ನ ಪೇಜ್ನ ನಾನು ಫಾಲೋ ಮಾಡಿಲ್ಲ ಅಂದವ್ರಿಗೆ ರಾಮ್ ಕಾರ್ಯ ಹನುಮಾನ್ ಪಾತ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಇದೇ ಥರ ರೀತಿ ಒಂದು ಬಿಸ್ನೆಸ್, ಯಾವುದೇ ರೀತಿ ಬಿಸ್ನೆಸ್ ಆಗಲಿ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು.